ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್. ಓಕೆ, ಯಾರು ಇಷ್ಟ ಬಿಗ್ ಬಾಸ್? ನಮಗೆ ಎಂಟರ್ಟೈನ್ ಪರ್ಪಸ್ ಅಲ್ಲಿ ಗಿಲ್ಲಿ ಇಷ್ಟ, ಓಕೆ ಮತ್ತೆ ಗೇಮ್ ಆಡ್ತಾ ಇರೋದ್ರಲ್ಲಿ ರಘು ಅವರು ಇಷ್ಟ. ಓಕೆ, ಗಿಲ್ಲಿ ಟಾಸ್ಕ್ ಅಂತ ಗೇಮ್ ಏನು ಆಡ್ತಾ ಇಲ್ವಾ? ಏನ್ ನನ್ನ ಪ್ರಕಾರ ಅಲ್ಲ, ಗಿಲ್ಲಿ ಅವರು ಟಾಸ್ಕ್ ಎಲ್ಲಾನು ಆಡ್ತಾ ಇದ್ದಾರೆ, ಆದ್ರೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇರೋದು ಎಂಟರ್ಟೈನ್ ಪರ್ಪಸ್ ಅಲ್ಲಿ ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ನಿಮಗೆ ಇಷ್ಟ ಅಂದ್ರೆ ಅವ್ರೆ ಅಥವಾ ಇವರೇ? ನನ್ಗೆ ಗಿಲ್ಲಿನೇ ಬೇಕಾದ್ರೆ ರಘುನೇ ಬೇಕಾದ್ರೆ ಯಾರು ಇಷ್ಟ ಆಗ್ತಾರೆ ಅದ್ರ ನನಗೆ ಆ ಪರ್ಪಸ್ ತಗೊಂಡ್ರೆ ಗಿಲ್ಲಿ ಅವ್ರನ್ನೇ ಬರುತ್ತೆ. ಯಾಕೆ ಗಿಲ್ಲಿ ಜನರಿಗೆ ಎಂಟರ್ಟೈನ್ಮೆಂಟ್ ಬೇಕಾಗಿರೋದು. ಹೌದು ಸ್ಟ್ರೆಸ್ ಆಗಿರುತ್ತೆ, ಹೌದೌದು, ರಿಲ್ಯಾಕ್ಸ್ ಆಗೋದಕ್ಕೆ ಆಫೀಸ್ ಟೀಮ್ ಇಂದ ಬಂದು ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಅದಕ್ಕೋಸ್ಕರ ಗಿಲ್ಲಿ. ನಿನ್ನೆ ಎಪಿಸೋಡ್ಗಳೆಲ್ಲ ನೋಡಿದಾಗ ಗಿಲ್ಲಿ ಅವರು ಹಾಗೂ ಅಶ್ವಿನಿ ಅವರು ಒಂದಿಷ್ಟು ಮುಖಾಮುಖಿ ವಿವಾದಗಳು ಆಯ್ತು. ಬಟ್ ಅಶ್ವಿನಿ ಅವರು ಏನು ಕೂಡ ಮಾತಾಡ್ಲಿಲ್ಲ. ಗಿಲ್ಲಿ ಅವರು ಸಾಕಷ್ಟು ಮಾತಾಡಿದ್ರು ಅಶ್ವಿನಿ ಅವ್ರ ಬಗ್ಗೆ. ಆ ಎಪಿಸೋಡ್ ನೋಡಿದಾಗ ನಿಮಗೆ ಏನ್ ಅನ್ಸ್ತು? ಅದು ಒಂದ್ ರೀತಿಲಿ ಅದು ಬಿಗ್ ಬಾಸ್ ಕೊಟ್ಟಿರೋದು ಆಟ ಆಡೋದಕ್ಕೆ, ಅದ್ರಲ್ಲಿ ಅವ್ರದ್ದು ಪೇಷನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೆ ಆ ಟಾಸ್ಕ್ ಕೊಟ್ಟಿದ್ದು. ಅದ್ರಲ್ಲಿ ಇಬ್ರದ್ದು ಕೂಡ ಆಟ ಚೆನ್ನಾಗಿತ್ತು, ಯಾಕಂದ್ರೆ ಅಶ್ವಿನಿನೂ ಕೂಡ ಪೇಷಂಟ್ ಆಗಿ ಗಿಲ್ಲಿ ಅವರು ಏನೇ ಉತ್ಕೃಷ್ಟವಾಗಿ ಮಾತಾಡಿದ್ರು ಕೂಡ ಸಹಿಸ್ಕೊಂಡು ಇದ್ರು. ಅದೇ ಗಿಲ್ಲಿನೂ ಕೂಡ ಚಾಲೆಂಜ್ ಆಗಿ ತಗೊಂಡು ಅವ್ರ ಕೋಪನ ಮುರಿದು ಅವರು ಟಾಸ್ಕ್ ಇಂದ ಹೊರಗಡೆ ಬರ್ಲಿ ಅಂತ ಪ್ರಯತ್ನ ಪಟ್ರು. ಇಬ್ರು ಚೆನ್ನಾಗಿ ಆಡಿದ್ರು. ನೆನ್ನೆ ಎಪಿಸೋಡ್ ನೋಡಿದಾಗ ರಘು ಅವರು ಮತ್ತೆ ಅಶ್ವಿನಿ ಅವರು ಅವ್ರ ನಡುವೆ ಒಂದಿಷ್ಟು ಮುಖಾಮುಖಿ ವಾದಗಳು ಆಯ್ತು. ತುಂಬಾ ಕೈ ಮಿಲಾಯಿಸೋ ತನಕೆಲ್ಲ ಹೋಗಿತ್ತು ವಿಚಾರ. ಬಟ್ ಆ ಎಪಿಸೋಡ್ ನೋಡಿದಾಗ ಅದೇ ಏನ್ ಅನ್ಸ್ತು? ಆ ಎಪಿಸೋಡ್ ನೋಡಿದ್ರೆ ಅದು ರಘು ಅವ್ರದ್ದು ಏನೂ ತಪ್ಪಿಲ್ಲ. ಕ್ಯಾಪ್ಟನ್ ಆಗಿ ಮನೆ ಜವಾಬ್ದಾರಿ ರಘು ಅವ್ರ ಮೇಲೆ ಇರುತ್ತೆ. ಸೊ ಆ ರೀತಿ ನೋಡೋದಾದ್ರೆ ರಘು ಅವರು ಹೇಳಿದ್ದು ಸರಿನೇ. ಮತ್ತೆ ಅಶ್ವಿನಿ ಅವರು ಆಡೋದನ್ನ ನೋಡಿದ್ರೆ ಅವರು ಮಧ್ಯದಲ್ಲಿ ತುಂಬಾ ಟಾಸ್ಕ್ ಗಳಲ್ಲಿ ಕ್ಯಾಪ್ಟನ್ ಹೇಳೋದನ್ನ ಕೇಳಿಸ್ಕೊಳ್ಳಲ್ಲ, ಹಿಂದೆ ಸರಿತಾರೆ, ಮನೆ ಟಾಸ್ಕ್ ಒಂದ್ ಬಂದಾಗ ಜವಾಬ್ದಾರಿಯುತವಾಗಿ ಮಾಡಲ್ಲ. ಸೊ ಅದರಿಂದ ರಘು ಅವ್ರದ್ದು ತಪ್ಪಿಲ್ಲ, ಅಶ್ವಿನಿ ಅವ್ರದ್ದು ಸ್ವಲ್ಪ ತಪ್ಪಿದೆ. ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಅಹಂ ಇದೆ, ನಾನ್ ಹೇಳದ್ದೇ ಕೇಳ್ಬೇಕು, ನಂದೇ ನಡಿಬೇಕು, ಆ ತರದ್ ಏನಾದ್ರು ಐಡಿಯಾ ಇದೆ ಅಶ್ವಿನಿ ಅವ್ರ? ನಾನು ಅಹಂ ಅಂತ ಹೇಳಕ್ ಬರಲ್ಲ, ಅವ್ರಿಗೊಂದ್ ಸ್ವಲ್ಪ ನೀವ್ ಹೇಳ್ದಾಗೆ ಅದೇ ರೀತಿ ಅವ್ರದ್ದು ಒಂದ್ ಸ್ವಲ್ಪ ಹಾವಭಾವ ಎಲ್ಲ ಇದೆ. ನೀವ್ ಹೇಳಿದ್ರೆ ಹೌದು ಹೌದು ಆಗ್ಬೇಕು. ಬಟ್ ನಾನ್ ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ, ಬಟ್ ಇದ್ದರೆಲ್ಲ ನನಗೆ ರೆಸ್ಪೆಕ್ಟ್ ಕೊಡೋ ಇದೊಂದು ಮಾತು ಸಿಕ್ಕಾಪಟ್ಟೆ ಇದಾಗ್ತಿದೆ ಅವ್ರ ಕಡೆ ಇಂದಾನೆ. ಇಡೀ ಮನೆಯವರೆಲ್ಲ ಹೇಳ್ತಾ ಇದಾರೆ ಅದು. ಈಗ ನಾವು ವೀಕ್ಷಕರಾಗಿ ನಾವ್ ಹೇಳೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಮನೆಯವರು ಹೇಳ್ತಾ ಇದಾರೆ, ನಮ್ಗೂ ಅನ್ನಿಸ್ತಾ ಇದೆ, ಸಹಜವಾಗಿ ಅನ್ನಿಸ್ತಾ ಇದೆ. ನಾವೇನೋ ಒನ್ ಅಂಡ್ ಹಾಫ್ ಅವರ್ ನೋಡ್ತೀವಿ, ಬಟ್ ಅಲ್ಲಿ ಅವ್ರು 24 hours ಅವ್ರ ಜೊತೆ ಇರ್ತಾರೆ. ಹೌದು, ಸಹಜವಾಗಿ ಅದು ಅಹಂ ಇದೆ ಅಂತ ಅನ್ಸುತ್ತೆ ಅವ್ರಿಗೆ. ಬಟ್ ಅವ್ರು ಮನೆಯವ್ರ ಜೊತೆ ಬೆರೆತ್ಕೊಂಡು ಅವ್ರ ಜೊತೆ ಒಬ್ರಾಗಿರ್ಬೇಕು. ಇಲ್ಲಿ ಹೊರಗಡೆ ಅವ್ರದ್ದು ಎಷ್ಟು ನೇಮ್ ಇದೆಯೋ ಅಲ್ಲಿ ಹೋಗಿರೋರ್ದು ಅಲ್ಪ ಸ್ವಲ್ಪ ಇದ್ದೇ ಇರುತ್ತೆ. ಅಲ್ಲಿ ಮನೆಯವ್ರ ಜೊತೆ ಯಾರಾಗಿ ಇರ್ಬೇಕೇ ಹೊರತು ಅಹಂ ತೋರ್ಸೋದು ತಪ್ಪು ಅಂತ ನಮ್ಮ ಅನಿಸಿಕೆ. ಇವತ್ತಿನ ಎಪಿಸೋಡ್ ಅಲ್ಲಿ ಸುದೀಪ್ ಅವ್ರ ಕ್ಲಾಸ್ ತಗೋತಾರೆ ಅಶ್ವಿನಿ ಅವ್ರಿಗೆ. ಬಟ್ ಇದು ಹೇಗೆ ಅನ್ಸುತ್ತೆ ಇವತ್ತಿನ ಎಪಿಸೋಡ್? ಸೊ ಹಾಗಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಎಪಿಸೋಡ್ ಬಗ್ಗೆ. ಆದ್ರೆ ಬರ್ತಾರಲ್ಲ ವಿಚಾರವಾಗಿ ಚರ್ಚೆ ಆಗೇ ಆಗುತ್ತೆ. ಓಕೆ, ಹೇಳ್ದಂಗೆ ಒಂದು ಯಾರು ಸರಿ ಯಾರು ತಪ್ಪಲ್ಲ. ಬಟ್ ಅಶ್ವಿನಿ ಅವ್ರಿಗೆ ಒಂದ್ ಸ್ವಲ್ಪ ಕ್ಲಾಸ್ ತಗೋಬಹುದು ಅಂತ ಏನು ಖಂಡಿತ ಅನ್ಸುತ್ತೆ. ಯಾಕಂದ್ರೆ ಸುದೀಪ್ ಸರ್ ಆಲ್ರೆಡಿ ಹೇಳಿದ್ದಾರೆ, ಮನೆಯಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ, ಎಲ್ಲರೂ ಹೊಂದಾಣಿಕೆಯಿಂದ ಇರಬೇಕು, ಎಲ್ಲಾರ್ಗು ಅವ್ರದೇ ಆದ ರೆಸ್ಪೆಕ್ಟ್ ಇದೆ, ದೊಡ್ಡವರೇ ಆಗ್ಲಿ ಚಿಕ್ಕವರೇ ಆಗ್ಲಿ ಎಲ್ಲರೂ ರೆಸ್ಪೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ತಕ್ಕಂತೆ ಅವ್ರು ನಡ್ಕೊಬೇಕು. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.